ಇಳಿ ವಯಸ್ಸಿನಲ್ಲಿ ತಂದೆ ಎರಡನೇ ಮದುವೆಯಾಗಿರುವ ಕಾರಣಕ್ಕಾಗಿ ಎರಡನೇ ಮದುವೆಗೆ ಮಕ್ಕಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಯಸ್ಸಾದರೂ ಕೂಡ ಎರಡನೇ ಮದುವೆ ಬೇಕಿತ್ತಾ ಅನ್ನೋದು ಮಕ್ಕಳ ಆಕ್ರೋಶಕ್ಕೆ ಕಾರಣವಾಗಿದೆ. ಮಾತ್ರವಲ್ಲ, ತಂದೆ ಮೇಲೆ ಹಲ್ಲೆ ನಡೆಸಿ ಆಸ್ತಿ ಬರೆದುಕೊಡಬೇಕು ಅಂತ ಹೇಳಿ ಬೆದರಿಕೆ ಒಡ್ಡಿದ ಆರೋಪವೂ ಕೂಡ ಇದೆ. ಮಕ್ಕಳ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ರಾಜಣ್ಣ ಎಂಬ ವ್ಯಕ್ತಿ. ಇಳಿ ವಯಸ್ಸಿನಲ್ಲಿ ಮದುವೆ, ಮಕ್ಕಳ ಬೇಸರ, ಆಸ್ತಿ ಕೊಡಿ, ಎರಡನೇ ಮದುವೆ ಆಗಿದ್ದಾರಲ್ಲ ಆಗಿ ನೀವು ನಮ್ಗೆ ಆಸ್ತಿ ಕೊಡಿ ಅಂತ ಹೇಳಿ ತಂದೆ ರಾಜಣ್ಣನನ್ನು ಪೀಡಿಸಿದ್ದಾರಂತೆ ಮಕ್ಕಳು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ ಇದು. 2 ವರ್ಷದ ಹಿಂದೆ ರಾಜಣ್ಣ ಎರಡನೇ ಪತ್ನಿ ಮೃತಪಟ್ಟಿದ್ದು. 2 ವರ್ಷದ ಹಿಂದೆ ರಾಜಣ್ಣ ಅವರ ಎರಡನೇ ಪತ್ನಿ ಮೃತಪಟ್ಟಿದ್ದು. ಡಿಸೆಂಬರ್ 17ರಂದು ಗೀತಾ ಎಂಬುವರ ಜೊತೆ ಮತ್ತೆ ವಿವಾಹ ಆಗಿದ್ದಾರೆ. ಆತ ಪತಿಯಿಂದ ದೂರವಾಗಿದ್ದಾರೆ. ಹೀಗಾಗಿ ಎರಡನೇ ಮದುವೆ ಆಗಿದ್ದಕ್ಕೆ ವಿರೋಧ ವ್ಯಕ್ತವಾಗಿದೆ. ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರೂ ಕೂಡ ಕ್ರಮ ಆಗಿಲ್ಲ. ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಹೇಳಿ ರಾಜಣ್ಣ ಮತ್ತು ಗೀತಾ ದಂಪತಿ ಮನವಿ ಮಾಡಿದ್ದಾರೆ. ಗೀತಾ ವಿಜಯನಗರದಲ್ಲಿ ಇದ್ದಿದ್ದು, ಗೌರಮ್ಮ ಸಣ್ಣೇಗೌಡ ಅವರಿಗೆ 80 ವರ್ಷ. ತನಗಿಬ್ಬರು ಹೆಣ್ಮಕ್ಳು ನಾನೇ ಸಾಕಿ ಮದುವೆ ಮಾಡಿದ್ದೀನಿ. ಅವನು ಎಲ್ಲ ಹಿಂಸೆ ಕೊಟ್ಟ ಅಂತ ಅವನು ಬಿಟ್ಟಾಕೆ ಸುಮಾರು 20-30 ವರ್ಷ ಆಯ್ತು ಸರ್. ಇರೋದು ಹೇಳ್ಬೇಕು, ಮಕ್ಕಳೆಲ್ಲ ಮದುವೆ ಮಾಡಿ ಸಪ್ರೇಟ್ ಇದ್ದೆ. ನಾನುವೇ ಸದನ್ ಸ್ಟಾರ್ ಹೋಟ್ಲಿಗೆ ಹೋಗ್ತಿದ್ದೆ. ಅದು ಬಿಟ್ಬಿಟ್ಟು ಈಗ ಮಂಗಳಾ ನರ್ಸಿಂಗ್ ಹೋಮಿಗೆ ಹೋಗ್ತಿದ್ದೆ. ಬಂದು ಯಾರು ಬ್ಲೋಕರ್ ಕಡೆಯಿಂದವ ನಮ್ಮನ್ನ ಮಾವಿನಕೆರೆ ಬಿಡ್ತಲ್ಲಿ ಮದುವೆ ಆದರು. 17ನೇ ತಾರೀಕು ಬುಧವಾರ ಜಗಳ ಆಗಿದ್ದು. ಶನಿವಾರ ಬುಧವಾರಲೂ ಬಂದು ನೈಟು ಮನೇಲಿದ್ದು ಮೊಮ್ಮಗಳು ಕಳಿಸಿ ಬಟ್ಟೆ ತಾತೀನಿ ಅಂತ ಹೇಳಿ ಮೊಮ್ಮಗಳು, ಇವ್ರ ಮಗನ ಮಗಳು, ಮಂಜುನ ಮಗಳು ಏನ್ರಿ ಮಂಜುನ ಮಗಳು ಇಲ್ಲಿ ಮಣ್ಗಿದ್ದಾಗ 3 ಜನ ನನ್ನ ಎತ್ತಾಕಿ ನನಗೂ ಬುಲ್ಡೆಲ್ಲ ಏಟ ಐತೆ. ಅವರೇ ಆಸ್ಪತ್ರೆಗೆ ಕರ್ಕೋಗಿ ಗುಳ್ಕಸೆಲ್ಲ ಹಾಕ್ಸಿರು ಗಜಲಕ್ಷ್ಮಿಲಿ. ಆಮೇಲೆ ಮತ್ತೆ 3 ದಿನ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೋಗೋವತ್ತಿಗೆ ನೀವು ಶನಿವಾರ ಬಲ್ಲಿ ಅಂದರು. ಹೋದ್ರಲ್ಲಿ ಯಾರೂ ಇರಲಿಲ್ಲ. SP ಸಾಹೇಬ್ರಿಗೆ ಹೋಗಿ ಕೊಟ್ಟು ಕಂಪ್ಲೇಂಟ. ಅಲ್ಲಿಂದ ಕೇಸ್ ಬಂದಿತ್ತು. ಇವ್ರನ್ನೇ ಬರೋಕೆ ಹೇಳ್ಬಿಟ್ಟು 20ನೇ ತಾರೀಕು ಶನಿವಾರ 7:30 1:30ವರೆಗೂ ಕುಂಡ್ರಿಸ್ಕೊಂಡು ಹೊಡೆದು ಸಿಕ್ಕಾಪಟ್ಟೆ ವ್ಯಾಲ್ಯೂಮೇಟಲ್ಲೆಲ್ಲ ಹೊಡೆದು ಎಷ್ಟು ಇದು ಮಾಡಿದ್ರು. ಹೆದರಿಕೆ ಭಯ ಹಾಕಿ ನಮಗೆ ನಾನು ಕೂತಿದ್ದೆ. ಅಲ್ಲೇ ಮಾತ್ರ ತರಿಸ್ಕೊಟ್ಟವ್ರೆ ಮೆಡಿಕಲ್ಲಿಂದ. ಯಾರ್ದ್ರಿ ಮೆಡಿಕಲ್? ಅದು ಮೆಡಿಕಲ್ ಮಾತ್ರ ತರಿಸ್ಕೊಟ್ರ. ಲಾಯರ್ ಯಾರು ಅವರು? ಮೆಡಿಕಲ್ ಆಮೇಲೆ ಇನ್ನೊಬ್ರು ಲಾಯರ್ ಬರ್ತಾರಲ್ಲ, ಅವ್ರಿಗೆ ಪರಿಚಯ ಇಲ್ಲ. ಆ ಲಾಯರ್ ನಂಬರ್ ಐತಿ, ತೆಗಿತೀನಿ ನಾನು. ಅವ್ರು ಹೇಳ್ಕೊಟ್ಟು ಹೋಗ್ಯವ್ರಿ. ರಾತ್ರಿ ಊಟನೇ ತಿಂದಿಲ್ಲ. ಇಲ್ಲಿ ಈ ಕಡೆ ಎಲ್ಲ ನೋಡಿ ಮಾಡ್ಯಾವ್ರಿ. ನೆನ್ನೆ ಸರ್, ನಾನು ಗಾಳಿಪುರದ, ನಾನು ಮೂಲ ಗಾಳಿಪುರ. ನಾನು ಈಗ ಹೊಳೆನರಸೀಪುರದಲ್ಲಿ ವಾಸ ಇದ್ದೀನಿ. ಮಂಜುನಾಥ ಫ್ಲೋರ್ ಮೇಲೂ ಹೌಸಿಂಗ್ ಬೋರ್ಡ್ ಸರ್ಕಲ್ಲು ನನ್ನ ಮನೆ ಇದೆ. ನಾನು ಒಬ್ಬ ಗಂಡು ಮಗ, 2 ಜನ ಹೆಣ್ಣುಮಕ್ಕಳು. ಅವ್ರಿಗೆಲ್ಲ ಮದುವೆನೂ ಮಾಡಿದ್ದೀನಿ. ಸಾಕಿ ಮದುವೆ ಮಾಡಿ, ಕೂಲಿ ಮಾಡಿ ಸಾಕಿ ಮದುವೆ ಮಾಡಿ ಎಲ್ಲರಿಗೂ ಆಸ್ತಿ ಮಾಡಿಕೊಟ್ಟಿದ್ದೀನಿ. ಈಗ ಇರೋದು ಒಂದು ಮನೆ ನಂದು. ನನಗೆ ಹೆಂಡತಿ ಸತ್ತು 2 ವರ್ಷಕ್ಕೆ ಜನವರಿ ಬಂದರೆ 2 ವರ್ಷ ಆಯಿತು. ಆದರೆ ನನಗೆ ಈಗ 2 ವರ್ಷದಿಂದಲೂ ನನಗೆ ನೀಸಕ್ಕಾಗಲ್ಲ. ಈಗ ನಾನು ಒಂದು ಮದುವೆ ಮಾಡ್ಕೊಳ್ಳಲು, ನನ್ನ ಜೊತೆಗೆ ಇಲ್ಲದಕ್ಕೆ, ನನ್ನ ಕಷ್ಟ ಸುಖಕ್ಕೆ ಇಲ್ಲದಕ್ಕೆ ನಾನು ಮದುವೆ ಮಾಡ್ಕೊಳ್ಳಲು ನಿರ್ಧರಿಸಿದ್ದೆ. ಆದ್ದರಿಂದ ನಾನು ಯಾರನ್ನೋ ನನ್ನ ಸ್ನೇಹಿತರು ನನ್ನ ಜೊತೆ ಬಂದೋದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ, ಅವರು ಸಹ 2ನೇ ಸತಿ ಇನ್ನೊಬ್ಬರು ಅಜ್ಜೇಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನೂ ಸಹ ಕೊಟ್ಟಿದ್ದಾರೆ. ನಾನು ಈಗ ಹೋದ ತಿಂಗಳು ನವೆಂಬರ್ 11ನೇ ತಾರೀಕಲ್ಲಿ SP ಅವ್ರಿಗೆ ಮತ್ತು DC ಅವ್ರಿಗೆ ಇವ್ರಿಗೆ ಎಲ್ಲ ಕೊಟ್ಟು, ಅವರು ಸಹ SP ಅವರು ಅಡಿಷನಲ್ SP ಅವರು ಸಹ ನೀವು ಹೋಗ್ರಿ ಮದುವೆ ರಿಜಿಸ್ಟರ್ ಮಾಡ್ಕೊಂಡು ಪಾಪ ಅಂತೇಳಿ ಸರ್ಕಲ್ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅದೇ ಅರ್ಜಿ ಮೇಲೆ ಬರೆದು ಅವ್ರ ಫೋನ್ ನಂಬರ್ ಎಲ್ಲ ಬರೆಸ್ಕೊಟ್ಟು ಬೇರೆಯವ್ರ ಕೈಲಿ, ಅವ್ರ ಕೈಲಿ ನನಗೆ ಕೊಟ್ಟು ಕಳಿಸಿದ್ರು. ಕೊಟ್ಟು ಇಲ್ಲಿ ಬಂದು ಕೊಟ್ಟೆ. 15 ದಿವಸ ಅದ್ರೂ ಕ್ರಮ ತಗೊಳ್ಳಲ್ಲ. ಅವನು ತಿರ್ಗಾ ದಿಮ್ಕ ಹೆಕ್ಕಕ್ಕೆ ನಿಂತ್ಕೊಂಡ, ಜಗಳ ಮಾಡಕ್ಕೆ ನಿಂತ್ಕೊಂಡ. ನಾನು ನೋಡ್ದೆ ಮಹಿಳೆನ. ಅದರಿಂದ ಯಾವುದೇ ಕ್ರಮ ತಗೊಳ್ಳಲ್ಲ. ಅದಕ್ಕೆ ಮತ್ತೆ 15 ದಿವಸದ ಮೇಲೆ ಕರೆಸಿದೂ ಇಲ್ಲ. ನಮ್ಮನ್ನೇ ಹೇಳಿಕೆ ತಗೊಂಡು ನಾನು ಕರೆದು ನಾನು ಹೇಳ್ತೀನಿ ಅಂತ ಕಳಿಸಿದ್ರು.
ಕಳಿಸಿದ್ರು ಸಹ ಅದು ಮಾರನೇ ದಿವಸನೇ ಶುರು ಮಾಡ್ದ ನಮ್ಮೆಲ್ಲ ಧಮಕಿ ಹಾಕಕ್ಕೆ ಹೊಡೆದು 17ನೇ ತಾರೀಕು ಹಿಡ್ಕ ಹೊಡೆದು ಇಬ್ಬರು ಅದಾದ್ಮೇಲೆ ಮತ್ತೆ ತಿರ್ಗಾ ನಾನು ಹೋಗಿ ಎಸ್ ಪಿ ಅವ್ರಿಗೆ ಕೊಟ್ಟೆ. ಆಗ ಅವರು ಏನು ಇಲ್ಲಿಗೆ ಇದಕ್ಕೆ ಅಲ್ಲ ಡಿ ಸಿ ಕೊಟ್ಟೆ. ಡಿ ಸಿ ಅವರು ಮಹಿಳಾ ಸಮಾಜ ಕಲ್ಯಾಣ ಇದಕ್ಕೆ ನನ್ನನ್ನು ಕರೆದು ಅವರೇ ಡಿ ಸಿ ಆಫೀಸಿಂದವ ಅವ್ರ ಜೊತೆಗೆ ಹೇಳಿ ಕಳಿಸಿದ್ರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಏನಿದು ಕೌಟುಂಬಿಕ ಕಲಹ ಅಂತ ಕಾಣಿಸುತ್ತೆ, ಈಗ ಸುಖಾಂತ್ಯವಾಯ್ತಾ? ಪೊಲೀಸರು ಬಗೆಹರಿಸಿದ್ರ? ಏನ್ ಕತೆ? ದಶರಥ್, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನಲ್ಲಿ ಅಂದ್ರೆ ಹೊಳೆನರಸೀಪುರ ಪಟ್ಟಣದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ಅಂದ್ರೆ ಕೇಳೋದಕ್ಕೆ ಒಂದ್ ರೀತಿ ಇದು ಸ್ಟಾರ್ಟಿಂಗ್ ಸ್ವಲ್ಪ ಅವರ ಮಕ್ಕಳಿಗಾಗಿರ್ಬೋದು, ಜೊತೆಗೆ ಅವರ ಸಂಬಂಧಿಕರಿಗಾಗಿರ್ಬೋದು ಕೋಪ ಬರ್ಬೋದು. ಆದ್ರೆ ಒಂದು ಅಲ್ಲಿ ಇಳಿ ವಯಸ್ಸಿನಲ್ಲಿ ಈಗಾಗ್ಲೇ 2ನೇ ಮದುವೆ ಆಗಿದ್ದಾರೆ ಅನ್ನುವ ಮಾತುಗಳು ಕೂಡ ಈಗಾಗ್ಲೇ ಕೇಳಿ ಬರ್ತಾ ಇರುವಂತದ್ದು. ಯಾವಾಗ ಮಕ್ಕಳು ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಜೊತೆಗೆ ಇಂತಹ ಘಟನೆಗಳು ಹೆಚ್ಚಾಗಿ ನಡೀತಾ ಇರ್ತವೆ. ಹಾಗಾಗಿ ಮಕ್ಕಳು ಕೂಡ ತಂದೆ ತಾಯಿಗಳನ್ನ ಹೆಚ್ಚಾಗಿ ನಿಗಾ ವಹಿಸಿ ಇಳಿ ವಯಸ್ಸಿನಲ್ಲಿ ತಮ್ಮನ್ನು ನೋಡ್ಕೊಳ್ಬೇಕು ಅನ್ನೋದು ಈ ಘಟನೆ ಒಂದ್ ರೀತಿ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ತಂದೆಯ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪುತ್ರಿ ಮತ್ತೆ ಪುತ್ರರು ಎರಡೂ ಸೇರಿ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವಂತದ್ದು. ಆದ್ರೆ ಒಂದು ಆತನನ್ನ ಸರಿಯಾಗಿ ನೋಡ್ಕೊಳ್ಳೋದಿರೋದಕ್ಕೆ ಹೊಳೆನರಸೀಪುರದ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ಇಬ್ರು ಕೂಡ ಏನು ಆತ ಏನಿದ್ದಾನೆ ಗೀತಾ ಎಂಬುವ ಮಹಿಳೆಯ ಜೊತೆ ವಿವಾಹವಾಗಿದ್ದಾರೆ ರಾಜಣ್ಣ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾತಿನ ಚಕಮಕಿ ಆಗಿದೆ, ಜಗಳ ಆಗಿದೆ. ಜೊತೆಗೆ ಆತನ ಮೇಲೆ ರಾಜಣ್ಣ ಎಂಬುವರ ಮೇಲೆ ಹಲ್ಲೆಗೆ ಮುಂದಾಗಿದ್ರು ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಪೊಲೀಸ್ ಠಾಣೆಗೆ ಒಂದು ದೃಶ್ಯ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಆತ ತಂದೆ ರಾಜಣ್ಣ ಏನಿದ್ದಾರೆ ಅವರು ನೋಡಿ ಇದೇ ಮಚ್ಚಲ್ಲಿ ನನ್ನನ್ನು ಹಲ್ಲೆ ಮಾಡಕ್ ಬಂದಿದ್ರು ಅನ್ನೋದನ್ನ ಅದೇ ಮಚ್ಚನ್ನ ಹಿಡಿದುಕೊಂಡು ಪೊಲೀಸ್ ಠಾಣೆಗೆ ಇವಾಗ ಬಂದಿರುವಂತದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಈ ಪ್ರಕರಣವನ್ನು ಸುಖಾಂತ್ಯವನ್ನು ಕೂಡ ಪೊಲೀಸ್ನವರು ಮಾಡಿರುವಂತದ್ದು. ಅವರ ಮಕ್ಕಳು ದೂರು ನೀಡಿದ್ದಾರೆ, ಬಟ್ ಅದು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನು ಕಾದ್ ನೋಡ್ಬೇಕಾಗುತ್ತೆ. ದಶರಥ, ಎಸ್, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.